ಸ್ನೇಹಿತರೆ, ಉಪಚುನಾವಣೆ ಸೋಲು ದೊಡ್ಡ ವೈಫಲ್ಯವೇ ಅಲ್ಲ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತದೋ ಆ ಪಕ್ಷ ಉಪಚುನಾವಣೆಗಳನ್ನು ಗೆಲ್ಲುವುದು ಸಹಜ ಎಂಬ ವಾದ ಹೂಡಿ ವಿಜಯೇಂದ್ರ ಟೀಮ್ ಈ ವಿಚಾರವನ್ನು ಹಿನ್ನೆಲೆಗೆ ತಳ್ಳುತ್ತಿದೆ. ಮೇ 9ರಂದು ನಡೆಯುವ BSY ಅಭಿಮಾನೋತ್ಸವದ ಮೇಲೆ ಗಮನ ಕೇಂದ್ರೀಕರಿಸಿದೆ. ಯಾರು ಏನೇ ಹೇಳಿದರೂ ಈ ಕಾರ್ಯಕ್ರಮ ಯಡಿಯೂರಪ್ಪ ಹೆಸರಿನಲ್ಲಿ ವಿಜಯೇಂದ್ರಗೆ ಶಕ್ತಿ ತುಂಬುವ ವಿಜಯೇಂದ್ರೋತ್ಸವ ಎಂಬುದು ಅವರ ವಿರೋಧಿ ಬಣದ ನಾಯಕರ ಭಾವನೆ. ಹೀಗಾಗಿಯೇ ಈ ಪಡೆ ಉಪಚುನಾವಣೆ ವೈಫಲ್ಯದ ಬಗ್ಗೆ ವರಿಷ್ಠರಿಗೆ ದೂರು ರವಾನಿಸಿದೆ. ಎರಡೂ ಕ್ಷೇತ್ರಗಳಲ್ಲಿ ಸಾಕಷ್ಟು ಲಿಂಗಾಯತ ಮತ, BJPಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇದ್ದರೂ ನಮಗೆ ಸೋಲಾಗಿದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣದ ವಾಸನೆ ಬರುತ್ತಿದೆ. BJP ನಾಯಕತ್ವ ಕಾಂಗ್ರೆಸ್ ಎದುರು ಸರೆಂಡರ್ ಆಗಿರುವುದನ್ನು, ಪ್ರತಿರೋಧ ತೋರದಷ್ಟು ದುರ್ಬಲವಾಗಿರುವುದನ್ನು ಈ ಫಲಿತಾಂಶ ಸ್ಪಷ್ಟೀಕರಿಸುತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ದೇಶವೇ ನೋಡುವಂತಹ ಸಂಘರ್ಷ, ಭಿನ್ನಮತವಿದ್ದರೂ ಅದರ ಪ್ರಯೋಜನ ಪಡೆಯಲು ಸಾಧ್ಯವಾಗಿಲ್ಲ. ಕೆಲ ಕಾಂಗ್ರೆಸ್ ನಾಯಕರೇ ನಮಗೆ ತೆರೆಮರೆ ಬೆಂಬಲ ಕೊಟ್ಟರೂ ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆ ನಡೆದಿದೆ. ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರೆದರೆ ಮುಂಬರುವ GBA, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲೂ ಸೋಲಾಗುತ್ತದೆ. ಹೀಗಾಗಿ ಈ ವಿಚಾರದಲ್ಲಿ ಕ್ರಮ ಆಗಲೇಬೇಕು ಎಂದು ಭಿನ್ನರು ಕೇಂದ್ರ ನಾಯಕರನ್ನು ಒತ್ತಾಯಿಸಿದ್ದಾರೆ. ಇಷ್ಟಾಗುತ್ತಲೇ ಕೇಂದ್ರ ಸರ್ಕಾರದಲ್ಲಿರುವ ರಾಜ್ಯದ ಹಿರಿಯ ನಾಯಕರೊಬ್ಬರಿಗೆ ಕರೆ ಮಾಡಿರುವ ಅಮಿತ್ ಶಾ ಉಪಚುನಾವಣೆ ಸೋಲಿನ ವರದಿ ನೀಡುವಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ರಿಪೇರಿ ಮಾಡಲಾಗದಷ್ಟು ಕೆಟ್ಟಿರುವ ರಾಜ್ಯ BJP ಬಗ್ಗೆ ಕೆಂಡಾಮಂಡಲವಾಗಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಜಬಿನ್ ಅವರು ನೇರವಾಗಿ ವಿಜಯೇಂದ್ರ ಅವರನ್ನು ಸಂಪರ್ಕಿಸಿ ವಿವರಣೆ ಪಡೆದು ಚುರುಕು ಮುಟ್ಟಿಸಿದ್ದಾರೆ ಎನ್ನಲಾಗುತ್ತಿದೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಕೂಡ ತಮ್ಮ ಸ್ವಂತ ರಾಜ್ಯದಲ್ಲಿ ಆದ ಸೋಲಿಗೆ ಸಿಡಿಮಿಡಿಗೊಂಡು ನಿರಾಸೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಉಪಚುನಾವಣೆ ಸೋಲಿನ ಈ ಎಪಿಸೋಡನ್ನು JDS ಮೌನವಾಗಿ ಗಮನಿಸಿದೆ. 2028ರ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ 150 ಸೀಟು ಗೆಲ್ಲುವುದಾಗಿ ವಿಜಯೇಂದ್ರ ಮತ್ತು ಅಶೋಕ್ ಅವರು ನೀಡುತ್ತಿರುವ ಹೇಳಿಕೆ ನೋಡಿ ದಳಪತಿಗಳು ಮುಗುಳ್ನಗುತ್ತಿದ್ದಾರೆ ಎಂಬ ಸುದ್ದಿ ತಿಳಿಬಂದಿದೆ. BJPಯ ರಾಜ್ಯ ನಾಯಕರನ್ನು ನಂಬಿಕೊಂಡು JDS ಮೈತ್ರಿ ತೊರೆದು ವಿಧಾನಸಭಾ ಚುನಾವಣೆಗೆ ಹೋದರೆ ನಮ್ಮ ಪಕ್ಷದ ಪಾಡು ಹರೋಹರ. ಜನರನ್ನು ಸೆಳೆಯುವ ಮುಖವೇ ಇಲ್ಲದ BJPಗೆ ಯತ್ನಾಳ್ ಅವರಂತಹ ಫೈರ್ ಬ್ರಾಂಡ್ ನಾಯಕ ಬೇಕೇ ಬೇಕು ಎಂದು BJPಯ ಕಾರ್ಯಕರ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ.